ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ವಿಡಿಯೋ ಮಾಡಿ ಹಾಕಿ ಅಣ್ಣ ಅಂತೇಳ್ಬಿಟ್ಟು ತುಂಬ ಜನ ಕಾಲ್ ಮಾಡಿದರು. ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಅದರಲ್ಲಿ ಡೆಸ್ಕ್ಟಾಪ್ ಮೋಡ್ ಅಂತ ಬರುತ್ತೆ, ಅದು ಆನ್ ಮಾಡ್ಕೊಳ್ಳಿ. ಸರ್ಚ್ ಬಟನ್ನಲ್ಲಿ HDFC Bank ECSS.com ಅಂತ ಸರ್ಚ್ ಮಾಡಿದ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. HDFC Bank ಪರಿವರ್ತನ್ ECSS ಪ್ರೋಗ್ರಾಮ್ 2025-26 ಅಂತ. ಇದರಲ್ಲಿ ಫಸ್ಟ್ ಆಪ್ಷನ್ ಬಂದು HDFC Bank ಪರಿವರ್ತನ್ ECSS ಪ್ರೋಗ್ರಾಮ್ ಫಾರ್ ದ ಸ್ಕೂಲ್ ಸ್ಟೂಡೆಂಟ್ ಮೆರಿಟ್ ಕಮ್ ನೀಡ್ ಬೇಸ್ಡ್ 2025 ಬ್ಯಾಚ್. ಎಲಿಜಿಬಿಲಿಟಿ ಬಂದು ಫಸ್ಟು ಇಂಡಿಯಾದವ್ರಾಗಿರಬೇಕು, ಪ್ರೆಸೆಂಟಲ್ಲಿ ಓದ್ತಾ ಇರಬೇಕು, ಇವಾಗ ಪ್ರೆಸೆಂಟ್ ಓದ್ತಾ ಇರಬೇಕು, ಸ್ಟಾಪ್ ಮಾಡಿರಬಾರ್ದು. ಥರ್ಡ್ ಒನ್ ಬಂದು ಲಾಸ್ಟ್ ಇಯರ್ ಪಾಸ್ ಆಗಿರಬೇಕು, ಅದು ಮಿನಿಮಮ್ 55% ಪಾಸ್ ಆಗಿರಬೇಕು. ಮತ್ತು ಆ್ಯನ್ಯುಯಲ್ ಇನ್ಕಮ್, ಅವರ ಫ್ಯಾಮಿಲಿ ಆ್ಯನ್ಯುಯಲ್ ಇನ್ಕಮ್ ಬಂದುಬಿಟ್ಟು 2.5 ಲಕ್ಷದ ಒಳಗಡೆ ಇರಬೇಕು. ಅದಾದಮೇಲೆ ಬೆನಿಫಿಟ್ಸ್ ಬಂದು ಫಾರ್ ಕ್ಲಾಸ್ 1 to 6th 15,000, ಫಾರ್ ಕ್ಲಾಸ್ 7 to 12 ಡಿಪ್ಲೊಮಾ ITI ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗೆ 18,000 ಕೊಡ್ತಿದ್ದಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸು, ಯಾವ್ಯಾವ ಡಾಕ್ಯುಮೆಂಟ್ ನೀಡೆಡ್ ಇದೆ ಅಂತ. ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ಬೇಕು. ಅದಾದಮೇಲೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್, ಅಂದರೆ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಅನ್ಬೇಕು. ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್ ಆಗಲಿ, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಆ ಥರ. ಮತ್ತು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ಅಂದರೆ ಫೀಸ್ ರಿಸಿಪ್ಟ್ ಆಗಲಿ, ಅಡ್ಮಿಷನ್ ಲೆಟರ್ ಆಗಲಿ, ಇನ್ಸ್ಟಿಟ್ಯೂಟಿಂದ ಇಲ್ಲ ಇನ್ಸ್ಟಿಟ್ಯೂಟ್ ID ಕಾರ್ಡ್ ಆಗಲಿ ಏನಾದರೂ ಇರಬೇಕು. ಅದಾದಮೇಲೆ ಅಪ್ಲಿಕೆಂಟ್ ಬ್ಯಾಂಕ್ ಪಾಸ್ಬುಕ್, ಅಂದರೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಅದಾದಮೇಲೆ ಇನ್ಕಮ್ ಪ್ರೂಫು, ಇನ್ಕಮ್ ಪ್ರೂಫಲ್ಲೂ ಇನ್ಕಮ್ ಪ್ರೂಫ್ ಇಶ್ಯೂಡ್ ಬೈ ಗ್ರಾಮ ಪಂಚಾಯತ್ ಅದು ಆಗುತ್ತೆ, ಇಲ್ಲ ವಾರ್ಡ್ ಕೌನ್ಸಿಲರಿಂದ ಇದ್ರೂ ಆಗುತ್ತೆ. ಅದಾದಮೇಲೆ ಇನ್ಕಮ್ ಪ್ರೂಫ್ ಇಶ್ಯೂಡ್ ಬೈ SDM, DM ಆರ್ ತಹಸೀಲ್ದಾರ್ ಆದರೂ ಆಗುತ್ತೆ. ಬೈ ಚಾನ್ಸ್ ನಿಮ್ಮ ಹತ್ರ ಇನ್ಕಮ್ ಪ್ರೂಫ್ ಇಲ್ಲ ಅಂತ ಹೇಳಿದ್ರೆ ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ. ಅದಾದಮೇಲೆ ಪ್ರೂಫ್ ಆಫ್ ಫ್ಯಾಮಿಲಿ, ಅಂದರೆ ಫ್ಯಾಮಿಲಿ ಫೋಟೋ ಒಂದು ಬೇಕಾಗುತ್ತೆ. ಇದೆಲ್ಲ ಡಾಕ್ಯುಮೆಂಟೂ PDF ಫಾರ್ಮೆಟಲ್ಲಿರಬೇಕು. ಇದಿಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ ನೀಡೆಡ್ ಫಾರ್ ದಿಸ್ ಸ್ಕಾಲರ್ಶಿಪ್. ಅಪ್ಲೈ ನೌ ಅಂತ ಪ್ರೆಸ್ ಮಾಡಿದ್ರೆ ಮೈನ್ ಅಪ್ಲಿಕೇಶನ್ಗೆ ಹೋಗುತ್ತೆ. 1 to 12th ಡಿಪ್ಲೊಮಾ ITI ಕೋರ್ಸಸ್ಗೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ಗೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ಗೆ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೈ ನೌ ಅಂತ ಪ್ರೆಸ್ ಮಾಡಿದ ತಕ್ಷಣ ಮೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನೀವು ಅಪ್ಲೈ ಮಾಡ್ಬೋದು. ಡೆಮೋ ಅಪ್ಲಿಕೇಶನ್ ಒಂದು ಫಿಲ್ ಮಾಡಿ ತೋರಿಸ್ತೀನಿ. ಅಪ್ಲೈ ನೌ ಅಂತ ಪ್ರೆಸ್ ಮಾಡಿ. ಅಪ್ಲೈ ನೌ ಅಂತ ಪ್ರೆಸ್ ಮಾಡಿದ್ಮೇಲೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ತೋರಿಸುತ್ತೆ. ಸ್ಟಾರ್ಟ್ ಅಪ್ಲಿಕೇಶನ್ ಪ್ರೆಸ್ ಮಾಡಿ. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಪ್ರೆಸ್ ಮಾಡಿದ್ಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ತೋರಿಸುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಹಾಕಿ, ನೇಮ್ ಆಗಲಿ, ಇಮೇಲ್ ID, ಮೊಬೈಲ್ ಅಡ್ರೆಸ್, ಮೊಬೈಲ್ ನಂಬರು, ಅದಾದಮೇಲೆ ಪಾಸ್ವರ್ಡ್ ಒಂದು ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಗುರುತಿರುತ್ತೆ ಅದೇ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡಲ್ಲೂ ಬರೀ ನೇಮ್ ಸೆಟ್ ಆಗಲ್ಲ, ಬರೀ ನಂಬರು ಸೆಟ್ ಆಗಲ್ಲ. ನೇಮ್ ಲೆಟರ್ಸು ಇರಬೇಕು, ಅದರ ಜೊತೆಗೆ ನಂಬರ್ಸು ಇರಬೇಕು, ಅದರ ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು ಡೆಮೋ ಆಗಿ ಮಾಡ್ತಾ ಇದ್ದೀನಿ ವಿಡಿಯೋ. ಆ್ಯಂಡ್ ಈ ಸ್ಕಾಲರ್ಶಿಪ್ ಬಂದು ಕಂಪ್ಲೀಟ್ಲಿ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಇರುತ್ತೆ. ಕ್ಲಿಯರಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಕೌಂಟ್ನ. ನೇಮ್ ಆಗಲಿ, ಸೆಕೆಂಡ್ ನೇಮ್ ಆಗಲಿ, ಇಲ್ಲ ಇಮೇಲ್ ID ಆಗಲಿ ಕ್ಲೀನಾಗಿ ಹಾಕ್ಕೊಳ್ಳಿ, ಮಿಸ್ಟೇಕ್ ಆಗಬಾರ್ದು. ಮೊಬೈಲ್ ನಂಬರು ಅಷ್ಟೇ. OTP ಎಲ್ಲ ಹೋಗುತ್ತೆ, OTP ಹೇಳಬೇಕಾಗತ್ತೆ. ಆದ್ದರಿಂದ ಕ್ಲೀನಾಗಿ ಇಮೇಲ್ ಎಲ್ಲ ಹಾಕಿ, ಮೊಬೈಲ್ ನಂಬರು, ಪಾಸ್ವರ್ಡ್ ಮಾತ್ರ ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಲಾಗಿನ್ ಮಾಡಬೇಕಂದ್ರೆ ಪಾಸ್ವರ್ಡ್ ಕೇಳುತ್ತೆ. ಯಾವುದೇ ಥರ ಮಿಸ್ಟೇಕ್ ಇಲ್ದಿರ ಮಾಡಿ. ಮಿಸ್ಟೇಕ್ ಮಾಡಿದ್ರೆ ಸ್ಕಾಲರ್ಶಿಪ್ಗೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗೋದಾಗಲಿ, ಇಲ್ಲ ನೆಕ್ಸ್ಟ್ ಏನಾದರೂ ಪ್ರೋಸೆಸ್ ಇದ್ದರೆ ಅದು ರಿಜೆಕ್ಟ್ ಆಗುತ್ತೆ. ಕ್ಲೀನಾಗಿ ಮಾಡ್ಕೊಳ್ಳಿ. ನನ್ನ ಮೊಬೈಲ್ ನಂಬರ್ನ ಬ್ಲರ್ ಮಾಡಿರ್ತೀನಿ. ಕ್ಲೀನಾಗಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. OTP ಬರುತ್ತೆ, OTP ಆಗಬೇಕಾಗತ್ತೆ. ಅದಾದಮೇಲೆ ಪಾಸ್ವರ್ಡ್ ಸೆಟ್ಟಿಂಗಲ್ಲಿ ಲೆಟರ್ಸು ಯೂಸ್ ಮಾಡಬೇಕು, ಆ್ಯಂಡ್ ದೆನ್ ನಂಬರ್ಸು ಯೂಸ್ ಮಾಡಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಬೇಕು. ಇದೆಲ್ಲ ಆದಮೇಲೆ ಐ ಅಗ್ರಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡಿದ್ಮೇಲೆ ಒಂದು OTP ಹೋಗುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಆ ನಂಬರ್ಗೆ OTP ಹೋಗಿರುತ್ತೆ, ಅದೇ ನಂಬರ್ OTP ಹಾಕಬೇಕು. OTP ಹಾಕ್ಕೊಳ್ಳಿ. ಆರಾಮಾಗಿ ಮಾಡಿ, ಮನೆಯಲ್ಲೇ ಕೂತ್ಕೊಂಡು ಮಾಡಿ. ವಿಡಿಯೋ ನೋಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ಳಿ.
ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಕೊಡೋದು ಬೇಕಾಗಿಲ್ಲ. ಮನೇಲಿ ಕೂತ್ಕೊಂಡು ನೀವೇ ಹಾಕ್ಕೋಬೋದು ಆರಾಮಾಗಿ. OTP ಹಾಕಿ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ್ಮೇಲೆ ಜೆಂಡರ್ ಕೇಳುತ್ತೆ, ಜೆಂಡರ್ ಹಾಕ್ಕೊಳ್ಳಿ. ಅದಾದಮೇಲೆ ಸ್ಟೇಟ್ ಕೇಳುತ್ತೆ, ಸ್ಟೇಟ್ ಹಾಕಿ. ಅದಾದ ನಂತರ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ ಪ್ರೆಸೆಂಟ್ ಅದು ಕೇಳುತ್ತೆ, ಅದು ಹಾಕ್ಕೊಳ್ಳಿ. ಅದಾದಮೇಲೆ ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲೀಷ್ ಹಾಕ್ಕೊಳ್ಳಿ, ಇಲ್ಲ ಕನ್ನಡ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದು. ಅದಾದಮೇಲೆ ಅಪ್ಡೇಟ್ ಅಂತ ಕೊಟ್ಟರೆ ಈ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಅಪರ್ಚುನಿಟೀಸ್ ಇದೆ. ಎಜುಕೇಷನ್ ಲೋನ್ ಆಗಲಿ, ಇಲ್ಲ ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಆಗಲಿ, ಇಲ್ಲ ಆನ್ಲೈನ್ ಕೋರ್ಸಸ್ ಬಗ್ಗೆ ಆಗಲಿ, ಆನ್ಲೈನ್ ಡಿಗ್ರಿ ಬಗ್ಗೆ ಆಗಲಿ, ತುಂಬ ಆಪರ್ಚುನಿಟೀಸ್ ಇದೆ. ಇದೆಲ್ಲ ನೆಕ್ಸ್ಟ್ ನೋಡೋಣ. ನಮಗೀಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು. ಇಲ್ಲಿ ಟಾಪಲ್ಲಿ ಅಡ್ವರ್ಟೈಸ್ ಸ್ಕ್ರಾಲ್ ಆಗ್ತಾ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆರೋ ಬಟನ್ ಇದೆ, ಇದು ಪ್ರೆಸ್ ಮಾಡಿದ ತಕ್ಷಣ ಬೇರೆ ಆ್ಯಡ್ ಬರುತ್ತೆ. ಅದಾದಮೇಲೆ ಇನ್ನೊಂದು, ಇದು ಅಲ್ಲ, ನೆಕ್ಸ್ಟ್ 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 ನೆಕ್ಸ್ಟ್, ಇದು HDFC ಪರಿವರ್ತನ್ ಲೋನ್ ಅಂತ. ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸ್ಕಾಲರ್ಶಿಪ್ ಅಂತ ಬರುತ್ತೆ, ಪ್ರೆಸ್ ಮಾಡಿದ್ರೆ ಇಲ್ಲಿ ಅಪ್ಲೈ ನೌ ಅಂತ ಇರುತ್ತೆ. 1 to 12th ಅಪ್ಲೈ ನೌ ಅಂತ ಪ್ರೆಸ್ ಮಾಡಿದ್ರೆ ಸ್ಕೂಲ್ ಎಜುಕೇಷನ್ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಪ್ರೆಸ್ ಮಾಡಿ. ಇಲ್ಲಿ ಹ್ಯಾವ್ ಯು ಸೆಕ್ಯೂರ್ಡ್ ಅಟ್ಲೀಸ್ಟ್ 55% ಮಾರ್ಕ್ಸ್ ಇನ್ ಪ್ರೀವಿಯಸ್ ಕ್ಲಾಸ್ ಅಂತ ಇರುತ್ತೆ, ಇದನ್ನು ಎಸ್ ಮಾಡ್ಕೊಳ್ಳಿ. ಅದಾದಮೇಲೆ ಈಸ್ ಯುವರ್ ಫ್ಯಾಮಿಲಿ ಇನ್ಕಮ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2.5 lakh ಅಂತ ಇರುತ್ತೆ, ಇದನ್ನು ಎಸ್ ಮಾಡಿ. ಎಸ್ ಮಾಡಿ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ಮೇಲೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ಇಲ್ಲಿ ವೆರಿಫೈ ಆಧಾರ್ ಅಂತ ಇದೆ, ವೆರಿಫೈ ಆಧಾರ್ ಅಂತ ಪ್ರೆಸ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಅಂದರೆ ಸ್ಟೂಡೆಂಟ್ ಯಾರು ಇರ್ತಾರೆ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಧಾರ್ ನಂಬರ್ ಹಾಕಿ. ಇದ್ರ ಜೊತೆಗೆ ಒಂದು OTP ಹೋಗುತ್ತೆ. ಆ OTP ಪ್ರೆಸ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಕ್ಲೀನಾಗಿ ಹಾಕ್ಕೊಳ್ಳಿ, ಆರಾಮಾಗಿ, ತೊಂದರೆ ಇಲ್ಲ. ಮನೇಲಿ ಕೂತ್ಕೊಂಡೇ ಮಾಡ್ಕೊಳ್ಳಿ, ಅಲ್ಲಿ ಇಲ್ಲಿ ಅಲ್ದಾಡಂಗೂ ಇಲ್ಲ. OTP ಹೋಗುತ್ತೆ, OTP ಹಾಕ್ಕೊಳ್ಳಿ. ಎಮರ್ಜೆನ್ಸಿಯಲ್ಲಿ ರಾಂಗ್ ಹೊಡಿಯೋದಾಗಲಿ, ಇಲ್ಲ ಡೀಟೇಲ್ಸ್ ಫಿಲ್ ಮಾಡೋವಾಗ ರಾಂಗ್ ಫಿಲ್ ಮಾಡೋದಾಗಲಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಆರಾಮಾಗಿ ಮಾಡಿ, ಮನೇಲೇ ಕೂತ್ಕೊಂಡು ಮಾಡಿ. OTP ಎಲ್ಲ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಅಂತ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಬರುತ್ತೆ, ಇದು ನೀವು ಯಾವ್ದು ಬೇಕೋ ಅದು ಸೆಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕಾರ್ಡ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿ. ಈ ಚಾನಲ್, ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ. ಅಲೋ ಅಂತ ಕೊಡಿ. ಪ್ರೊಸೆಸಿಂಗ್ ಅಂತ ಬರುತ್ತೆ, ವೆಯ್ಟ್ ಮಾಡಿ. ಇಲ್ಲಿ ಕಂಟಿನ್ಯೂ ಕೊಡಿ. ಅದಾದಮೇಲೆ ಆಧಾರ್ ಓಪನ್ ಆಗುತ್ತೆ. ನಾನು ಕೆಲವು ಡೀಟೇಲ್ಸ್ ಎಲ್ಲ ಬ್ಲರ್ ಮಾಡಿದ್ದೀನಿ, ನಿಮ್ಮ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಎಲ್ಲ ಇದು ವೆರಿಫೈ ಆಗುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮು, ಅದಾದಮೇಲೆ ಇಮೇಲ್, ಅದಾದಮೇಲೆ ಮೊಬೈಲ್ ನಂಬರ್ ಕೇಳಿರುತ್ತೆ, ಮೊಬೈಲ್ ನಂಬರ್ ಹಾಕಿ. ಆಲ್ಟರ್ನೇಟ್ ನಂಬರು ಹಾಕಬೇಕು. ಅದಾದಮೇಲೆ ವಾಟ್ಸಪ್ ನಂಬರು ಕೇಳುತ್ತೆ. ಅಪ್ಡೇಟ್ ಏನಾದರೂ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದಾಗ ಇಮೇಲ್ ಆಗಲಿ ಇಲ್ಲ ವಾಟ್ಸಪ್ ಆಗಲಿ ಮಾಡ್ತಾರೆ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಜೆಂಡರ್ ಇರುತ್ತೆ, ಜೆಂಡರ್ ನೀವು ಯಾವುದಿರುತ್ತೆ ಅದು ಹಾಕ್ಕೋಬೋದು. ಅದಾದಮೇಲೆ ಕ್ಯಾಟಗಿರಿ ಕೇಳುತ್ತೆ, ನಾನು OBC ಆಗ್ತಾಯಿದ್ದೀನಿ, OBC ಹಾಕ್ತೀನಿ. ಅದರ ಜೊತೆಗೆ ಆಧಾರ್ ನಂಬರ್ ವೆರಿಫೈ ಆಗಿರುತ್ತೆ. ಆ್ಯನ್ಯುವಲ್ ಇನ್ಕಮ್ ಕೇಳುತ್ತೆ, ಎಷ್ಟು ಆ್ಯನ್ಯುವಲಿ ನಿಮ್ಮದು ಇನ್ಕಮ್ ಪ್ರೂಫಲ್ಲಿ ಎಷ್ಟಿರುತ್ತೆ ಅದು ಹಾಕ್ಕೊಳ್ಳಿ. ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ನೋಡಿ ಫಸ್ಟು ಎಷ್ಟಿದೆ, ಅದರಲ್ಲಿ ಅಮೌಂಟ್ ಎಷ್ಟು ಮೆನ್ಷನ್ ಮಾಡಿದ್ದಾರೆ. ಕೆಲವರಿಗೆ 19,000 ಇರುತ್ತೆ, ಕೆಲವರಿಗೆ 32,000 ಇರುತ್ತೆ. ಆ್ಯನ್ಯುವಲ್ ಇನ್ಕಮ್ ಏನಿದೆ ಅದು ಹಾಕಬೇಕಾಗತ್ತೆ. ನಿಮ್ಮ
ಇನ್ಕಮ್ ಸರ್ಟಿಫಿಕೇಟ್ ನೋಡಿಕೊಂಡು ಆರಾಮಾಗಿ ಅದರಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅದನ್ನೇ ಮೆನ್ಷನ್ ಮಾಡಿ. ಆದಷ್ಟು ತಪ್ಪುಗಳಾಗಲಿ ಇಲ್ಲ ಎಮರ್ಜೆನ್ಸಿಯಲ್ಲಿ ಮಿಸ್ಟೇಕ್ ಹೊಡೆದ್ಬಿಟ್ಟು ಇದು ಮಾಡಬೇಡಿ. ಎಷ್ಟಿದೆ ಅಷ್ಟೇ ಹಾಕಿ, ಯಾಕಂದರೆ ವೆರಿಫೈ ಎಲ್ಲ ಆಗುತ್ತೆ. ನೀವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗಿರುತ್ತಲ್ವ, ಆ ಡಾಕ್ಯುಮೆಂಟು ಮತ್ತು ನೀವು ಮೆನ್ಷನ್ ಮಾಡಿರೋದು ಎರಡೂ ವೆರಿಫೈ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತಾರೆ. ನೋಡ್ಕೊಂಡು ಹಾಕ್ಕೊಳ್ಳಿ ಅಮೌಂಟ್ ಎಷ್ಟಿದೆ ಅಷ್ಟು. ಈ ವಿಡಿಯೋನ ಆರಾಮಾಗಿ ನೋಡಿಕೊಂಡು ಹಾಕಿ. ಎಮರ್ಜೆನ್ಸಿ ಇಲ್ಲ. 25,000 ಅಲ್ಲ, ಅದು 32,000 ಇರುತ್ತೆ ಆ್ಯನ್ಯುಯಲ್ ಇನ್ಕಮ್ಮು. ಅದಾದಮೇಲೆ ಇಲ್ಲಿ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಇರುತ್ತೆ, ನೋ ಅಂತ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪೇರೆಂಟ್ರಲ್ ಸ್ಟೇಟಸ್ ಕೇಳುತ್ತೆ. ಇದರಲ್ಲಿ ಬೋತ್ ಪೇರೆಂಟ್ಸ್ ಅಲೈವ್ ಅಂತ ಹಾಕ್ಕೊಳ್ಳಿ, ಇಲ್ಲ ಸಿಂಗಲ್ ಪೇರೆಂಟ್ಸ್ ಇದ್ದರೆ ಸಿಂಗಲ್ ಪೇರೆಂಟ್ ಅಂತ ಹಾಕ್ಕೋಬೋದು. ಇಲ್ಲಿ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಬ್ರದರ್ಸ್ ಆರ್ ಸಿಸ್ಟರ್ಸ್, ಇವಾಗ ಅಪ್ಲಿಕೆಂಟ್ ಯಾರು ಇರ್ತಾರೆ ಅವರಿಗೆ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಅಂತ ಕೇಳುತ್ತೆ. ಈ ಅಪ್ಲಿಕೆಂಟಿಗೆ ಇಬ್ಬರು ಸಿಬ್ಲಿಂಗ್ಸ್ ಇರ್ತಾರೆ. ನಾನು 2 ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ನಿಮ್ಮ ಅಡ್ರೆಸ್ ಟೈಪ್ ಮಾಡ್ಕೊಳ್ಳಿ ಆರಾಮಾಗಿ, ಆಧಾರ್ ಕಾರ್ಡಲ್ಲಿ ಇರುತ್ತೆ, ಸೇಮ್ ಟೈಪ್ ಮಾಡ್ಕೊಳ್ಳಿ. ಪಿನ್ ಕೋಡು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌಸ್ ಟೈಪು ನಿಮ್ಮ ಓನ್ ಇದ್ದರೆ ಓನ್ ಅಂತ ಹಾಕಿ, ಇಲ್ಲ ರೆಂಟೆಡ್ ಇದ್ದರೆ ರೆಂಟೆಡ್ ಅಂತ ಹಾಕಿ. ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೇಳುತ್ತೆ. ಇಲ್ಲಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ. ನೀವು ಹಾಕಿರೋ ಸೇವ್ ಆಗುತ್ತೆ. ಆಲ್ಟರ್ನೇಟ್ ನಂಬರ್ ಒಂದು ಹಾಕಿಲ್ಲ ಅನಿಸುತ್ತೆ. ಆಲ್ಟರ್ನೇಟ್ ನಂಬರ್ ಹಾಕಲೇಬೇಕು. ಇದು ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದೆ. ನೆಕ್ಸ್ಟು ಪ್ರೀವಿಯಸ್ ಕ್ಲಾಸ್ದು ಇನ್ಫಾರ್ಮೇಷನ್ ಹಾಕಿ, ಅಂದರೆ ಲಾಸ್ಟ್ ಇಯರ್ ಏನು ಓದಿರ್ತೀರಾ ಆ ಕ್ಲಾಸ್ದು. ಇಲ್ಲಿ ನಾನು ಪ್ರೆಸೆಂಟಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಿರೋ ಹುಡುಗಿದು ಹಾಕ್ತಾ ಇದ್ದೀನಿ. ಪ್ರೆಸೆಂಟ್ ಥರ್ಡ್ ಸ್ಟ್ಯಾಂಡರ್ಡ್ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ದು ನಾವು ಡೀಟೇಲ್ಸ್ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಮೇಲೆ ಇರುತ್ತೆ. ಅದಾದಮೇಲೆ ಕಾಂಟ್ಯಾಕ್ಟ್ ನಂಬರ್, ಸ್ಕೂಲ್ದು ನಿಮ್ಮ ಐ ಡಿ ಕಾರ್ಡ್ಸ್ ಮೇಲೆ ಎಲ್ಲ ಮೆನ್ಷನ್ ಆಗಿರುತ್ತೆ ಸ್ಕೂಲ್ ಡೀಟೇಲ್ಸ್ದು. ಆ ಸ್ಕೂಲ್ ಡೀಟೇಲ್ದು ನಂಬರ್ ಹಾಕ್ಕೊಳ್ಳಿ, ಕಾಂಟ್ಯಾಕ್ಟ್ ನಂಬರು. ನಾನು ಬ್ಲರ್ ಮಾಡಿದ್ದೀನಿ ಡ್ಯೂ ಟು ಸಮ್ ಸೆಕ್ಯೂರಿಟಿ ರೀಸನ್ಸ್ಗೆ. ಅದಾದಮೇಲೆ ಸ್ಕೂಲ್ ಹೆಸರು ಹಾಕ್ಕೊಳ್ಳಿ, ಡಿಸ್ಟಿಕ್ ನೇಮ್, ಯಾವ ಡಿಸ್ಟಿಕಲ್ಲಿ ಓದಿದ್ದೀರಾ ಅದು ಹಾಕ್ಕೊಳ್ಳಿ. ಶ್ರೀ ಸರಸ್ವತಿ ಕಾನ್ವೆಂಟ್ ಇಂಗ್ಲಿಷ್ ಸ್ಕೂಲ್, ಸ್ಕೂಲ್ ಅಡ್ರೆಸ್ ಹಾಕ್ಕೊಳ್ಳಿ. ಇಲ್ಲಿ ಪ್ರಿನ್ಸಿಪಲ್ ನೇಮ್ ಕೇಳುತ್ತೆ, ಅಂದರೆ HM ಇರ್ತಾರಲ್ಲ ಅವ್ರ ನೇಮ್ ಹಾಕ್ಬೋದು. ನೀವು ಓದಿರೋ ಸ್ಕೂಲು ಏಡೆಡಾ ಇಲ್ಲಾಂದರೆ ಗೌರ್ಮೆಂಟಾ ಇಲ್ಲ ಕಂಪ್ಲೀಟ್ ಪ್ರೈವೇಟಾ ಅಂತ ಕೇಳುತ್ತೆ. ನಿಮ್ಮದು ಪ್ರೈವೇಟ್ ಇದ್ದರೆ ಪ್ರೈವೇಟ್ ಹಾಕಿ, ಇಲ್ಲ ಗೌರ್ಮೆಂಟ್ ಏಡೆಡ್ ಇದ್ದರೆ ಗೌರ್ಮೆಂಟ್ ಏಡೆಡ್ ಅಂತ ಹಾಕಿ. ಅದಾದಮೇಲೆ ಒಬ್ಟೈನ್ಡ್ ಮಾರ್ಕ್ಸ್, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಲಾಸ್ಟ್ ಇಯರಲ್ಲಿ ಅಂತ ಕೇಳುತ್ತೆ. ಮಾರ್ಕ್ಸ್ ಹಾಕ್ಕೊಳ್ಳಿ. ನಿಮಗೆ ಬಂದಿರೋ ಮಾರ್ಕ್ಸ್ ಇದು
ಅದಾದಮೇಲೆ ಟೋಟಲ್ ಮಾರ್ಕ್ಸ್ ಕೇಳುತ್ತೆ, ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಯೂಶ್ವಲಿ 6 ಸಬ್ಜೆಕ್ಟ್ ಇದೆ, 100 ಮಾರ್ಕ್ಸ್ ಪರ್ ಸಬ್ಜೆಕ್ಟ್ ಅಂತ ಹೇಳಿದ್ರು 6 ಸಬ್ಜೆಕ್ಟ್ಗೆ 600 ಮಾರ್ಕ್ಸ್ ಬರುತ್ತೆ. ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವಾ, ಅದರಲ್ಲಿ ನೋಡಿಕೊಂಡೇ ಹಾಕಿ, ಪರವಾಗಿಲ್ಲ. ಯಾಕಂದರೆ ನೀವು ಆ ಡಾಕ್ಯುಮೆಂಟ್ನ ಮಾರ್ಕ್ಸ್ ಕಾರ್ಡ್ನು ಕೂಡ ಸ್ಕ್ಯಾನ್ ಮಾಡಿ PDF ಕಳಿಸ್ಬೇಕಾಗತ್ತೆ. ಇಲ್ಲ PDF ಫಾರ್ಮೆಟಲ್ಲಿ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಅದರಿಂದ 600 ಮಾರ್ಕ್ಸ್ಗೆ ಆಟೋಮೆಟಿಕ್ ಇಲ್ಲಿ ಪರ್ಸೆಂಟೇಜ್ ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. 77.7% ಇದೆ. ಇಲ್ಲಿ ಇಮೇಲ್ ಅಡ್ರೆಸ್ಸು ತುಂಬ ಇಂಪಾರ್ಟೆಂಟು. ಇಮೇಲ್ ಅಡ್ರೆಸ್ಸು ನಿಮ್ಮ ಸ್ಕೂಲ್ಸಲ್ಲಿ ಕ್ಲರ್ಕ್ ಇರ್ತಾರಲ್ವ, ಅಲ್ಲಿ ಕೇಳ್ಕೊಳ್ಳಿ, ಅವರೇ ಹೇಳ್ತಾರೆ. ನಿಮ್ಮ ಸ್ಕೂಲ್ ID ಕಾರ್ಡ್ಸ್ ಇರುತ್ತಲ್ಲ, ಅದರಲ್ಲಿರುತ್ತೆ. ಇಲ್ಲಾಂದರೆ ಡೈರೀಸ್ ಮೇಲೆ ಬರೆದಿರ್ತಾರೆ. ಇಮೇಲ್ ಹಾಕ್ಕೊಳ್ಳಿ. ಇಮೇಲ್ ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ತಾ ಇದೆ. ನೆಕ್ಸ್ಟ್ 3 ಅಂದರೆ ಪ್ರೆಸೆಂಟ್ ಕ್ಲಾಸ್ದು ಹಾಕಬೇಕು, ಆಮೇಲೆ ಹಾಕ್ತೀನಿ ನಾನು. ನೆಕ್ಸ್ಟು ಫ್ಯಾಮಿಲಿ ಮೆಂಬರ್ಸ್ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ನೋಡ್ಕೊಂಡು ಯಾವ ಥರ ನೀವು ಫ್ಯಾಮಿಲಿ ಮೆಂಬರ್ಗೆ ಆ್ಯಡ್ ಮಾಡಬೇಕು ಅಂತಲೂ ಆ್ಯಡ್ ಇರುತ್ತೆ, ಅದು ನೋಡ್ಕೊಂಡು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಮ್ಯಾನ್ಯುಯಲಿ ಹಾಕಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ಆ್ಯಡ್ ಫ್ಯಾಮಿಲಿ ಮೆಂಬರ್ ಅಂತ ಇರುತ್ತೆ, ಮಿನಿಮಮ್ ಇಬ್ಬರಿಗೆ ಆ್ಯಡ್ ಮಾಡಲೇಬೇಕು, ಮದರ್ ಆಗಲಿ ಇಲ್ಲ ಫಾದರ್ ಆಗಲಿ ಇಲ್ಲ ಗಾರ್ಡಿಯನ್ ಯಾರಾದರೂ. ಇಲ್ಲಿ ಫಾದರ್ಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ಫಾದರ್ ನೇಮ್ ಹಾಕ್ಕೊಳ್ಳಿ. ಅದಾದಮೇಲೆ ಅವ್ರ ನಂಬರ್, ಫೋನ್ ನಂಬರ್ ಹಾಕ್ಕೊಳ್ಳಿ, ಕಾಂಟ್ಯಾಕ್ಟ್ ನಂಬರ್. ನಾನು ನಂಬರ್ನ ಬ್ಲರ್ ಮಾಡಿರ್ತೀನಿ ಡ್ಯೂ ಟು ಸಮ್ ಸೆಕ್ಯೂರಿಟಿ ರೀಸನ್ಸ್. ನೇಮ್ ಹಾಕ್ಕೊಳ್ಳಿ, ಅವ್ರ ಕಾಂಟ್ಯಾಕ್ಟ್ ನಂಬರ್. ಅದಾದಮೇಲೆ ಆ್ಯನ್ಯುವಲ್ ಇನ್ಕಮ್ಮು, ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದರಲ್ಲಿ ನೋಡಿಕೊಂಡು ಎಷ್ಟಿದೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟ್ ಅಂತ, ಇದನ್ನು ಫಾದರ್ ಅಂತ ಮಾಡ್ಕೊಳ್ಳಿ. ಅದಾದಮೇಲೆ ಅವ್ರ ಕ್ವಾಲಿಫಿಕೇಷನ್ನು ಏನು ಓದಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅವರ ಅಕ್ಯುಪೇಷನ್, ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಎಲೆಕ್ಟ್ರಿಷಿಯನ್ ಅಂತ ಹಾಕಿದ್ದೀನಿ. ಅವ್ರು ಕೇಳಿಕೊಂಡು ಅಪ್ಲಿಕೆಂಟ್ ನಿಮ್ಮ ಫಾದರ್ ಇರ್ತಾರೆ, ಅವ್ರಿಗೆ ಎಷ್ಟನೇ ಕ್ಲಾಸ್ ಓದಿದ್ದಾರೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಹಾಕಿ. ಅದಾದಮೇಲೆ ಸಬ್ಮಿಟ್ ಮಾಡಿ. ನೆಕ್ಸ್ಟು ಆ್ಯಡ್ ಫ್ಯಾಮಿಲಿ ಮೆಂಬರ್ 2 ಅಂತ ಇರುತ್ತೆ, ಇಲ್ಲಿ ಮದರ್ ನೇಮ್ ಹಾಕ್ಕೊಳ್ಳಿ, ಇಲ್ಲ ಗಾರ್ಡಿಯನ್ ಎನಿ ಅಕ್ಕ ಇರ್ತಾರೆ, ಅಣ್ಣ ತಮ್ಮಂದ್ರು ಇರ್ತಾರೆ, ಯಾರ್ದಾದ್ರೂ ಆಗ್ಬೋದು, ಪರವಾಗಿಲ್ಲ. ಇಲ್ಲಿ ನಾನು ಮದರ್ದು ಹಾಕ್ತಾ ಇದ್ದೀನಿ. ಅವರ ನೇಮ್ ಹಾಕಿ, ಅದಾದಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ಮೇಲೆ ಅವ್ರದ್ದು ಆ್ಯನ್ಯುವಲ್ ಇನ್ಕಮ್, ಅವರ ಸರ್ಟಿಫಿಕೇಟ್ ಇರುತ್ತಲ್ವ, ಅವ್ರದ್ದು ಎಷ್ಟು ಇನ್ಕಮ್ ಇರುತ್ತೆ ನೋಡಿ. ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟಿದೆ ಅಷ್ಟೇ ಮೆನ್ಷನ್ ಮಾಡಿ, ರಾಂಗ್ ಹಾಕೋಕೆ ಹೋಗ್ಬಾರ್ದು. ಲಾಸ್ಟಲ್ಲಿ ಕೌಂಟ್ ಆಗುತ್ತೆ ಆ್ಯಕ್ಚುಲಿ ಇದು ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇಬ್ಬರಿಂದ. ಇದೇ ಇನ್ಕಮ್ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಇನ್ಕಮ್ಗೆ ಇದಾಗೋದು. ಇಲ್ಲಿ ರಿಲೇಷನ್ಶಿಪ್ ಮದರ್ ಹಾಕ್ಕೊಳ್ಳಿ. ಅದಾದಮೇಲೆ ಕ್ವಾಲಿಫಿಕೇಷನ್ ಏನು ಓದಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಆಕ್ಯುಪೇಷನ್ ಏನು ಮಾಡ್ತಿದ್ದಾರೆ ಅಂತ. ನಾನು ಹೌಸ್ ವೈಫ್ ಅಂತ ಹಾಕಿದ್ದೀನಿ. ನೀವು 90% ಹೌಸ್ ವೈಫ್ ಇರ್ತಾರೆ ಹಾಕ್ಕೊಳ್ಳಿ, ಇಲ್ಲ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆದೇನಾದರೂ ಹಾಕ್ಕೋಬೋದು. ಅದಾದಮೇಲೆ ಸೇವ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಯುವರ್ ಎಜುಕೇಷನಲ್ ಡೀಟೇಲ್ಸ್ ಬಿಫೋರ್ ಪ್ರೊಸೀಡಿಂಗ್ ಅಂತ ಬರ್ತಾ ಇದೆ. ನಾವು ಕ್ಲಾಸ್ 3ದು ಡಿಲೇ ಮಾಡಿದ್ವಲ್ಲ, ಆಮೇಲೆ ಹಾಕೋಣ ಅಂತ, ಅದು ಇವಾಗಲೇ ಹಾಕಬೇಕು. ಅದು ಹಾಕಿದ್ಮೇಲೆ ಮುಂದೆ ಹೋಗುತ್ತೆ. ಡೀಟೇಲ್ಸ್ ಫಿಲ್ ಮಾಡ್ಕೊಳ್ಳಿ. ಕ್ಲಾಸ್ 3ದು ಆ್ಯಕ್ಚುಲಿ ಪ್ರೈವೇಟ್ ಸ್ಕೂಲ್ ಇದು, ಸೊ ಪ್ರೈವೇಟ್ ಅಂತ ಹಾಕ್ಕೊಳ್ಳಿ.
ನಾನು ಐಡೆಡ್ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಕಂಪ್ಲೀಟ್ಲಿ ಪ್ರೈವೇಟ್ ಅಂತ ಹೇಳಿದ್ರು. ಪ್ರಿನ್ಸಿಪಲ್ ನೇಮ್ ಆಗಲಿ, ಯಾವ ಸ್ಟೇಟಲ್ಲಿದೆ, ಯಾವ ಡಿಸ್ಟಿಕಲ್ಲಿದೆ ಸ್ಕೂಲು ನೀವು ಓದ್ತಾ ಇರೋದು, ಅದಾದಮೇಲೆ ಸ್ಕೂಲ್ ನೇಮ್ ಕೇಳುತ್ತೆ. ಮೈನಿಲಿ ಇಮೇಲ್ ಐ ಡಿ, ಇಮೇಲ್ ಜಾಸ್ತಿ, ಇಮೇಲ್ ಸಿಗಲ್ಲ ಜಾಸ್ತಿ ಜನಗಳಿಗೆ. ಅಲ್ಲಿ ಕ್ಲರ್ಕ್ಗೆ ಕೇಳಿ ತಿಳ್ಕೊಳ್ಳಿ ಸ್ಕೂಲ್ ಅಡ್ರೆಸ್ ಏನಿದೆ, ಇಮೇಲ್ ಅಡ್ರೆಸ್ ಅಂತ ಹೇಳಿಬಿಟ್ಟು. ಅದಾದಮೇಲೆ ಸ್ಕೂಲ್ದು ಕಾಂಟ್ಯಾಕ್ಟ್ ಡೀಟೇಲ್ ಕೇಳುತ್ತೆ. ಐ ಡಿ ಕಾರ್ಡ್ಸ್ ಮೇಲೆ ಇರುತ್ತೆ, ಇಲ್ಲ ಡೈರೀಸ್ ಮೇಲೆ ಇರುತ್ತಲ್ವ, ಅದೇ ಹಾಕಿ ಪರವಾಗಿಲ್ಲ. ಇಮೇಲ್ ಐ ಡಿ ಆದಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ಕೊಳ್ಳಿ ಸ್ಕೂಲ್ದು. ಅದಾದಮೇಲೆ ಫೀಸ್ ಎಷ್ಟು ಪೇ ಮಾಡಿದ್ದೀರಾ, ವರ್ಷಕ್ಕೂ ಎಷ್ಟು ಪೇ ಮಾಡ್ತೀರಾ ಅಂತ ಇರುತ್ತೆ, ಅದು ಹಾಕ್ಕೊಳ್ಳಿ. ನೀವು ಎಷ್ಟು ಪೇ ಮಾಡ್ತಿದ್ದೀರಾ ಅಷ್ಟು. ಕ್ಲಾಸ್ 3 ಪಾಸಿಂಗ್ ಇಯರ್ ಕೇಳುತ್ತೆ, 2025 ಈ ವರ್ಷ ಪಾಸ್ ಆಗ್ತಾರೆ, ಅದು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪ್ರೆಸ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ. ನೆಕ್ಸ್ಟ್ ಸ್ಟೆಪ್ ಇದೆಲ್ಲ PDF ಫಾರ್ಮೆಟಲ್ಲೇ ಇರಬೇಕು. ಅದನ್ನು 20 KB ಇಂದ 2 MB ಒಳಗಡೆ ಇರಬೇಕು. ಬ್ರೌಸ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿರ್ತೀರಲ್ವ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಸೇವ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಐಡೆಂಟಿಟಿ ಪ್ರೂಫ್ ಇರುತ್ತೆ. ಪ್ರೂಫ್ ಆಫ್ ಐಡೆಂಟಿಟಿ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಕೊಡ್ಬೋದು, ವೋಟರ್ ID ಕೊಡ್ಬೋದು, ಎನಿ ಡಾಕ್ಯುಮೆಂಟ್ ನಿಮ್ಮ ಪ್ರೂಫ್ ಆಗ್ಬೋದು. ಬಟ್ ಈ ಕೇಸಲ್ಲಿ ಈ ಹುಡುಗಿಗೆ ID ಕಾರ್ಡು ಮತ್ತು ಇದು ಬಿಟ್ಟರೆ ಇನ್ಯಾವುದು ಪ್ರೂಫ್ ಇಲ್ಲ. ಅದಕ್ಕೋಸ್ಕರ ನಾನು ಆಧಾರ್ ಕಾರ್ಡೇ ಹಾಕ್ತೀನಿ. ಬ್ರೌಸ್ ಅಂತ ಪ್ರೆಸ್ ಮಾಡಿ. ಇಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಏನು ನೀವು ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಬರುತ್ತೆ. ಅಪ್ಲೋಡ್ ಫೈಲ್ ಅಂತ ಪ್ರೆಸ್ ಮಾಡಿದ್ಮೇಲೆ ಸೇವ್ ಆಗುತ್ತೆ. ಮತ್ತು ಪ್ರೀವಿಯಸ್ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ. ಇಲ್ಲಿ ಲಾಸ್ಟ್ ಇಯರ್ದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೊಟ್ಟಿರ್ತಾರಲ್ವ, ಆ ಮಾರ್ಕ್ಸ್ ಕಾರ್ಡ್ನ ಫೋಟೋ ಹಾಕಿ. ಎಲ್ಲ PDF ಫಾರ್ಮೆಟಲ್ಲೇ ಇರಲಿ. ಸೆಲೆಕ್ಟ್ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡ್ ಪರ್ಸೆಂಟೇಜ್ ಎಲ್ಲ ಅದರಲ್ಲೇ ಮೆನ್ಷನ್ ಆಗಿರುತ್ತಲ್ವ, ಅದು ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫು, ಅಂದರೆ ನಿಮ್ಮ ಅಡ್ಮಿಷನ್ ಫೀಸ್ ರಿಸಿಪ್ಟ್ ಇರುತ್ತೆ, ಇಲ್ಲ ಅಡ್ಮಿಷನ್ ಲೆಟರ್ ಇರುತ್ತೆ, ಎನಿ ಡಾಕ್ಯುಮೆಂಟ್ ಕೊಡ್ಬೋದು. ಅಡ್ಮಿಷನ್ ಫೀಸ್ ರಿಸಿಪ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಫ್ಯಾಮಿಲಿ ಇನ್ಕಮ್ ಪ್ರೂಫ್. ನೆಕ್ಸ್ಟ್ ಸ್ಟೆಪ್ ಈ ವಿಡಿಯೋ ಕ್ಲೀನಾಗಿ ನೋಡಿ, ಅಪ್ಲೈ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರಾದರೂ ಅಪ್ಲೈ ಮಾಡಬೇಕಿದ್ರೆ ಮಾಡ್ಬೋದು. ಸ್ಟೂಡೆಂಟ್ಸ್ ಇರ್ತಾರಲ್ವ, ಸ್ಟೂಡೆಂಟ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರಿಗೂ ಈ ವಿಡಿಯೋ ಬಗ್ಗೆ ಗೊತ್ತಾಗಲಿ. ಶೇರ್ ಮಾಡಿ, ಅಪ್ಲಿಕೇಶನ್ ಹಾಕಲಿ. ಈ ಅಪ್ಲಿಕೇಶನ್ ಹಾಕೋಕ್ಕೂ ನಿಮಗೆ ಮ್ಯಾಕ್ಸಿಮಮ್ ಒಂದು 20 to 30 ಮಿನಿಟ್ಸ್ ಆಗುತ್ತಷ್ಟೇ. ಅದು ಮನೇಲಿ ಕೂತ್ಕೊಂಡು ಹಾಕೋ ಥರ ಮಾಡಿದ್ದೀನಿ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬ್ಯಾಂಕ್ ಪಾಸ್ಬುಕ್ಕು, ಅಪ್ಲಿಕೆಂಟ್ ಯಾರು ಇರ್ತಾರೆ ಅವ್ರದ್ದೇ ಪಾಸ್ಬುಕ್ ಹಾಕಿ, ಯಾಕಂದರೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದಾಗ ಪಾಸ್ಬುಕ್ ವೆರಿಫಿಕೇಷನ್ ಎಲ್ಲ ಆಗುತ್ತೆ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳಿರುತ್ತಲ್ವ ಅದು. ಚೂಸ್ ಫೈಲ್ಸ್ ಅಂತ ಹಾಕಿ ನಿಮ್ಮ ಫೈಲ್ ಯಾವುದಿದೆಯೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಿವ್ಯೂ ಆಗುತ್ತೆ, ನೋಡಿಕೊಂಡು ಅಪ್ಲೋಡ್ ಫೈಲ್ ಅಂತ ಹಾಕಿ ಅದು ಸೇವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಅಂತ ಬ್ರೌಸ್ ಮಾಡ್ಕೊಳ್ಳಿ. ಮದರ್ದು ಇಲ್ಲ ಫ್ಯಾಮಿಲಿದು ಯಾರ್ದಾದ್ರೂ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವ ಅದಾಗ್ಬೋದು, ಫಾದರ್ದು. ಅದಾದಮೇಲೆ ಪ್ರೂಫ್ ಆಫ್ ಕ್ರೈಸಿಸ್ ಏನೂ ಬೇಕಾಗಿಲ್ಲ. ನೆಕ್ಸ್ಟ್ ಹೋಮ್ ಪಿಕ್ಚರ್ಸ್ ಅಂತ ಇದೆ, ಹೋಮ್ ಪಿಕ್ಚರ್ಸ್ ಅಂದರೆ ಶೇರ್ 4 to 5 ಕ್ಲಿಯರ್ ಫೋಟೋಸ್ ಆಫ್ ಯುವರ್ ಹೌಸಸ್ ಸಚ್ ಆಸ್ ಫ್ರಂಟ್ ವ್ಯೂ, ಲಿವಿಂಗ್ ಏರಿಯಾ, ಕಿಚನ್, ಬೆಡ್ರೂಮ್, ಸ್ಟಡಿ ಸ್ಪೇಸ್ ಆರ್ ವಿತ್ ಫ್ಯಾಮಿಲಿ. ಪ್ಲೀಸ್ ಕಂಬೈನ್ ಆಲ್ ಇಮೇಜ್ ಇನ್ ಟು ಎ ಸಿಂಗಲ್ PDF. ಅಂದರೆ ನಿಮ್ಮ ಮನೆ ಮುಂಭಾಗ ಮತ್ತು ನಿಮ್ಮ ಹಾಲ್ ಆಗಲಿ, ಕಿಚನ್ ಆಗಲಿ, ಬೆಡ್ರೂಮ್ ಆಗಲಿ ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಫೋಟೋನು ಎಲ್ಲ ಮರ್ಚ್ ಮಾಡಿ ಒಂದೇ ಫೋಟೋ ಅಲ್ಲಿ PDF ಫಾರ್ಮ್ಯಾಟಲ್ಲಿ ಮಾಡ್ಕೊಳ್ಳಿ. ಅಂದರೆ ಒಂದು 4-5 ಫೋಟೋನ ಮರ್ಚ್ ಮಾಡ್ಕೊಳ್ಳಿ, ಒಂದೇ ಫಾರ್ಮೆಟ್ PDF ಫಾರ್ಮೆಟಾಗಿ ಮಾಡ್ಕೊಳ್ಳಿ. ನೀವು ಸಿಸ್ಟಮಲ್ಲಿ ಮಾಡ್ತಿದ್ದೇನೆಂದರೆ MS ವರ್ಡಲ್ಲಿ ಮಾಡ್ಕೋಬೋದು. ಎಲ್ಲ ಕಂಬೈನ್ ಮಾಡಿ ಒಂದೇ ಫೋಟೋ ಆಗಿ ಅದನ್ನು PDF ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲ ಫೋನಲ್ಲಿ ಅಂದರೆ ಎಲ್ಲ ಫೋಟೋ ಸಪ್ರೇಟ್ ಇಟ್ಕೊಂಡು ಅದನ್ನು ಮರ್ಚ್ ಮಾಡಿ ಒಂದು PDF ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. 4-5 ಫೋಟೋಸ್ ಕೇಳುತ್ತೆ, ಕ್ಲಿಯರ್ ಆಗಿರಲಿ. ಅಂದರೆ ನಿಮ್ಮ ಮನೆ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಇವರು ಬ್ಯಾಂಕ್ ಅವರು ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಅಂದರೆ ಈ HDFC ಪರಿವರ್ತನೆ ಸ್ಕಾಲರ್ಶಿಪ್ ಇದೆಯಲ್ಲ ಅವರು. ಕ್ಲೀನಾಗಿ ಓದ್ಕೊಳ್ಳಿ, ಬೈ ಚಾನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಐ ಬಟನ್ ಅಂತ ಇರುತ್ತೆ, ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ ನಿಮಗೆ. ಆರಾಮಾಗಿ ಓದಿ ಕ್ಲಿಯರಾಗಿ ಮಾಡ್ಕೊಳ್ಳಿ. ನೀವೇ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಬ್ರೌಸ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಬ್ರೌಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೈಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು 4-5 ಫೋಟೋಸ್ ನಾನು PDF ಫಾರ್ಮೆಟಲ್ಲಿ ಮಾಡ್ಕೊಂಡಿದ್ದೀನಿ, ಮರ್ಚ್ ಮಾಡಿ ಅದೇ ಅಪ್ಲೋಡ್ ಆಗಿದೆ. ಅದಾದಮೇಲೆ ಪ್ರೂಫ್ ಆಫ್ ಕ್ರೈಸಿಸ್ ಏನು ಬೇಕಾಗಿಲ್ಲ, ಜೆಂಡರ್ ಸರ್ಟಿಫಿಕೇಟ್ ಏನೂ ಬೇಕಾಗಿಲ್ಲ, ಟ್ರಾನ್ಸ್ಜೆಂಡರ್ ಇದ್ದರೆ. ನೆಕ್ಸ್ಟ್ ವೆರಿಫೈ ಯುವರ್ ಇಮೇಲ್ ನೌ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಆ್ಯಕ್ಚುಲಿ ಡೆಡ್ಲೈನ್ ಬಂದು ಸೆಪ್ಟೆಂಬರ್ 4 ಇದೆ. ಆದಷ್ಟು ಜಾಸ್ತಿ ಶೇರ್ ಮಾಡಿ ಈ ವಿಡಿಯೋನ, ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ಲೀಸ್ ಆ್ಯಡ್ ಮಿನಿಮಮ್ 2 ರೆಫರೆನ್ಸ್ ಅಂತ ಬರುತ್ತೆ. ಇಲ್ಲಿ ರೆಫರೆನ್ಸ್ ಆ್ಯಡ್ ಮಾಡಿ, ಅಂದರೆ ನಿಮ್ಮ ಸ್ಕೂಲ್ ಟೀಚರ್ಸ್ ಆಗಲಿ, ನಿಮ್ಮ ಕ್ಲಾಸ್ ಟೀಚರ್ಸ್ ಆಗಲಿ, ಅವ್ರದ್ದು ನೇಮು ಮತ್ತು ಫೋನ್ ನಂಬರು, ಮತ್ತು ಅವರು ಏನು ಟೀಚರಾ, HODನ ಇಲ್ಲ ಪ್ರಿನ್ಸಿಪಲ್ಲಾ ಅಂತ ಕೇಳುತ್ತೆ. ಅದು ಅವ್ರಿಗೆ ತಕ್ಕ ಮಟ್ಟಕ್ಕೆ ಹಾಕ್ಕೊಳ್ಳಿ. ಅವ್ರ ಫೋನ್ ನಂಬರ್ ಕೇಳುತ್ತೆ, ಜಸ್ಟ್ ಫಾರ್ ರೆಫರೆನ್ಸ್ ಹಾಕ್ಬೋದು. ಸೇವ್ ಅಂತ ಹಾಕ್ಕೊಳ್ಳಿ, ಮತ್ತು ಇವ್ರದ್ದು ಸೇವ್ ಆಗುತ್ತೆ. ಮಿನಿಮಮ್ 2 ರೆಫರೆನ್ಸ್ ಹಾಕಲೇಬೇಕು.
ಕ್ಲಾಸ್ ಟೀಚರ್ದು ಹಾಕಿ, ಇಲ್ಲ ಕ್ಲರ್ಕ್ ಇರ್ತಾರೆ, ಇಲ್ಲ HOD ಇರ್ತಾರೆ. ನಾನು ಟೀಚರ್ದೊಂದು ಒಬ್ರದ್ದು ಹಾಕಿದ್ದೀನಿ. ಅದಾದಮೇಲೆ HODದು ಒಬ್ರದ್ದು ಹಾಕ್ತೀನಿ. ಅವ್ರ ನೇಮು ಪ್ಲಸ್ ಅವ್ರ ನಂಬರು, ರಿಲೇಷನಲ್ಲಿ ಅವರು ಅವ್ರ ರಿಲೇಷನ್ ಏನಿದೆ ಅಂತ, ಟೀಚರ್ ಇದ್ದರೆ ಟೀಚರ್ ಅಂತ ಆಗ್ಬೋದು, ಇಲ್ಲ ಪ್ರಿನ್ಸಿಪಲ್ಲು, HM, ಇಲ್ಲ ಅಂದರೆ HOD ಅಂತ. ನಾನು HOD ಅಂತ ಹಾಕಿದ್ದೀನಿ. ಸೇವ್ ಮಾಡ್ಕೊಳ್ಳಿ. ಮಿನಿಮಮ್ 2 ಕೇಳುತ್ತೆ. ಸೇವ್ ಮಾಡ್ಕೊಳ್ಳಿ. ಅಪ್ಲೋಡೆಡ್ ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ ಕೇಳುತ್ತೆ. ಬ್ಯಾಂಕ್ ಡೀಟೇಲಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಅಂದರೆ ಅಪ್ಲಿಕೇಶನ್ ಯಾರ್ದು ಹಾಕ್ತಿದ್ದೀರಾ ಅವ್ರ ನೇಮು ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಅವ್ರ ಅಕೌಂಟ್ ನಂಬರ್, ಟೈಪ್ ಮಾಡ್ಕೊಳ್ಳಿ ಕ್ಲೀನಾಗಿ. ಅಕೌಂಟ್ ನಂಬರ್ ಟೈಪ್ ಮಾಡಿದ್ಮೇಲೆ IFSC ಕೋಡ್ ಕೇಳುತ್ತೆ. IFSC ಕೋಡ್ ಬಂದು ಪಾಸ್ಬುಕ್ ಮೇಲೇ ಇರುತ್ತೆ, ಇಲ್ಲಾಂದರೆ ನೀವು ನೆಟ್ಟಲ್ಲಿ ಬೇಕಾದರೂ ಸರ್ಚ್ ಮಾಡ್ಕೊಂಡು ಆಗ್ಬೋದು, ಗೂಗಲ್ ಮಾಡಿ. IFSC ಕೋಡ್ ನಿಮಗೆ ಪಾಸ್ಬುಕ್ ಒಳಗಡೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರ್ ಎಲ್ಲ ಇರುತ್ತಲ್ಲ, ಅದರ ರೈಟ್ ಸೈಡು ಟಾಪಲ್ಲೇ ಮೆನ್ಷನ್ ಆಗಿರುತ್ತೆ IFSC ಕೋಡ್ ಅಂತ ಹೇಳಿಬಿಟ್ಟು. ಅದರಲ್ಲಿ ಏನಿದೆಯೋ ಅದೇ ಸೇಮ್ ಹಾಕ್ಕೊಳ್ಳಿ. IFSC ಕೋಡ್ ನೇಮ್ ಹಾಕಿದ ತಕ್ಷಣ ಆಟೋಮೆಟಿಕ್ ಬ್ಯಾಂಕ್ ನೇಮೆಲ್ಲ ಅದೇ ತೊಗೊಳುತ್ತೆ. ಸೇವ್ ಮಾಡ್ಕೊಳ್ಳಿ. ಅದಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೊಟ್ಟಿರ್ತಾನೆ. ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ. ಅಂದರೆ ಅಪ್ಲಿಕೇಶನ್ ಯಾರು ಹಾಕ್ತಿದ್ದಾರೆ ಅಪ್ಲಿಕೆಂಟು, ಅವ್ರ ಬಗ್ಗೆ ಡೀಟೇಲ್ಸ್ ಒಂದು ಸ್ವಲ್ಪ ಕೊಡಬೇಕಾಗುತ್ತೆ. ಏನಾದರೂ ನಿಮ್ಮ ಬಗ್ಗೆ ನೀವೇ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಕೊಟ್ಕೊಳ್ಳಿ. ನೀವು ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ನಿಮ್ಮ ಹೆಸರೇನು, ನಿಮ್ಮ ತಂದೆ ತಾಯಿ ಹೆಸರೇನು, ನಿಮ್ಮ ಏರಿಯಾ ಯಾವುದು, ಈ ಥರ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಕೊಡಿ ಸಾಕು. ನಿಮ್ಮ ಏರಿಯಾ ಬಗ್ಗೆ, ಇಲ್ಲ ಊರ ಬಗ್ಗೆ, ಇಲ್ಲ ಏನಾದರೂ ನಿಮ್ಮ ಬಗ್ಗೆ ಸ್ಪೆಷಲಾಗಿ ಏನಾದರೂ ನೀವು ಟೈಪ್ ಮಾಡ್ಕೋಬೇಕು. ಏನು ಓದ್ತಾ ಇದ್ದೀರಾ, ಯಾವ ಕೋರ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಫ್ಯೂಚರಲ್ಲಿ ಏನಾದರೂ ಹೈಯರ್ ಕ್ವಾಲಿಫಿಕೇಷನ್ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀರೋ, ಇಲ್ಲ ಫ್ಯೂಚರಲ್ಲಿ ಏನಾದರೂ ದೊಡ್ಡ ಕೋರ್ಸಸ್ ಮಾಡಬೇಕು, ಇಲ್ಲ ಇಂಥ ಕಡೆ ಕಾಲೇಜಲ್ಲಿ ಸೇರಬೇಕು ಅಂತ ಇರುತ್ತಲ್ವ. ಸೊ ನಿಮ್ಮ ಪ್ರಕಾರ ನೀವು ಏನಿದೆ ಅದು ಟೈಪ್ ಮಾಡ್ಕೋಬೋದು. ನಾನು ಸಿಂಪಲಾಗಿ ಟೈಪ್ ಮಾಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಎಷ್ಟೇ ಇನ್ಫಾರ್ಮೇಟಿವ್ ವಿಡಿಯೋಸ್ ಸಿಗಲಿ ಫಸ್ಟು ಅಪ್ಲೋಡ್ ಮಾಡ್ತೀನಿ. ಏನೇ ಇನ್ಫಾರ್ಮೇಷನ್ ನಮ್ಮವರೆಗೂ ಬಂದರೆ ಅದು ಫಸ್ಟು ಚಾನಲಿಂದ ನಿಮ್ಮವರೆಗೂ ತಲುಪಿಸ್ತೀವಿ. ಆದಷ್ಟು ಜಾಸ್ತಿ ಸ್ಪ್ರೆಡ್ ಮಾಡಿ ಈ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಬೆಲ್ಲೈಕಾನ್ ಆಲಲ್ಲಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಬರಲಿ, ಯಾವುದೇ ಕಂಟೆಂಟ್ ವಿಡಿಯೋ ಬರಲಿ, ಫಸ್ಟು ನಿಮಗೆ ಬರುತ್ತೆ. ನೋಟಿಫಿಕೇಷನ್ ಬಂದರೆ ಫಸ್ಟ್ ನೀವೇ ನೋಡ್ಬೋದು. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಹಾಕ್ತಾ ಇರ್ತೀವಿ. ನಾನು ಸಿಂಪಲ್ಲಾಗಿ ಟೈಪ್ ಮಾಡಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿನೂ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಏನಾದರೂ ಟೈಪ್ ಮಾಡ್ಕೋಬೋದು. ನಿಮ್ಮ ಏರಿಯಾ, ಯಾವ ಊರು, ಏನು ಓದ್ತಾ ಇದ್ದೀರಾ. ಇದೊಂದು ಡೆಮೋ ವಿಡಿಯೋ ಮಾತ್ರ. ಈ ಸ್ಕಾಲರ್ಶಿಪ್ಗೆ ಡೆಡ್ಲೈನ್ ಬಂದು 4 ಸೆಪ್ಟೆಂಬರ್ 2025ಕ್ಕೆ ಡೆಡ್ಲೈನ್ ಇದೆ ಅಪ್ಲಿಕೇಶನ್ಗೆ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಲ್ಲಿ, ಫ್ಯಾಮ್ಲಿಯಲ್ಲಿ,
ನಿಮ್ಮ ಕೊಲೀಗ್ಸ್ ಇರ್ತಾರೆ ಯಾರಾದರೂ ಓದೋರಾಗಲಿ, ಅವ್ರ ಫ್ಯಾಮ್ಲೀಸಲ್ಲಿ ಇರ್ತಾರಲ್ಲ ಯಾರಾದರೂ ಓದೋರು, ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಆದಷ್ಟು ಸ್ಪ್ರೆಡ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ನೋಡಲಿ, ಅಪ್ಲೈ ಮಾಡಲಿ. ಇದಾದಮೇಲೆ ಕ್ವೆಶನ್ ನಂಬರ್ 2, ಏನಾದರೂ ಕ್ರೈಸಸ್ ಇದೆಯಾ, ನೀವು ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಇದಕ್ಕೆ ನೋ ಅಂತ ಹಾಕ್ಕೊಳ್ಳಿ. ನಾ ಅಂತ ಇದೆ ನೋಡಿ ಲಾಸ್ಟಲ್ಲಿ, ಅದಾಗ್ಬಿಡಿ. ಅದಾದಮೇಲೆ ಇಲ್ಲೇನಾದರೂ ಈ ಸೆಕೆಂಡ್ ಆಪ್ಷನಲ್ಲಿ ಅದರ್ ಅಂತ ಟೈಪ್ ಮಾಡಿದ್ರೆ ಥರ್ಡ್ ಆಪ್ಷನಲ್ಲಿ ಅದಕ್ಕೆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸೊ ಅದಕ್ಕೂ ನಾ ಅಂತ ಹಾಕ್ಬಿಡಿ. ಹೌ ಸೆವರ್ಲಿ ಡಿಡ್ ಕ್ರೈಸಸ್ ಇಂಪ್ಯಾಕ್ಟ್ ಯುವರ್ ಡೈಲಿ ಲೈಫ್, ಇದಕ್ಕೂ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಬಿಡಿ. ಅದಕ್ಕೂ ನಾ ಅಂತ ಹಾಕಿ. ಇದು ಎಲ್ಲ ಅಪ್ಲೈ ಮಾಡಲೇಬೇಕಿದು. ಕ್ರೈಸಿಸ್ ನಾಟ್ ಅಪ್ಲಿಕೇಬಲ್, ನೋ. ಇದಕ್ಕೇನಾದರೂ ವ್ಯಾಲಿಡ್ ರೀಸನ್ ನಿಮ್ಮ ಹತ್ರ ಇದ್ದೇ ಇಲ್ಲ, ನೀವು ಬೇರೆದೇನಾದರೂ ಆಗ್ಬೋದು ಅಂದರೆ ನಿಮ್ಮ ಇಷ್ಟ, ನೀವು ಚೂಸ್ ಮಾಡ್ಕೊಂಡು ಹಾಕ್ಕೋಬೋದು. ಮ್ಯಾಂಡೇಟ್ರಿ ಅಂತ ಏನಿಲ್ಲ, ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ, ನಿಮ್ಮ ತಕ್ಕ ಮಟ್ಟಕ್ಕೆ ಯಾವುದಿದೆ ಅದು ಹಾಕ್ಕೊಳ್ಳಿ. ನಾನು ನೋ ಅಂತ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಕೈಂಡ್ ಆಫ್ ಮೆಡಿಕಲ್ ಇಲ್ನೆಸ್ ಆ ಥರ ಏನಿಲ್ಲ. ಎಸ್ ಇದ್ದರೆ ಆ ಇಲ್ನೆಸ್ ಬಗ್ಗೆ ನೀವು ಇಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. 11th month, how did ready for study, ಇಲ್ಲ ಸೋಷಿಯಲ್ ಮೀಡಿಯಾ, ಆ್ಯಕ್ಚುಲಿ ಇದು ಸೋಷಿಯಲ್ ಮೀಡಿಯಾ ಅಂತ ನಮ್ಗೆ ಗೊತ್ತಾಗಿದ್ದಲ್ವಾ. ನೋ. ಇಫ್ ಯು ಆರ್ ಶಾರ್ಟ್ ಲಿಸ್ಟೆಡ್, ನಾವೇನಾದರೂ ಸೆಲೆಕ್ಟ್ ಆದರೆ ಸೆಕೆಂಡ್ ರೌಂಡಿಗೆ ಫಿಸಿಕಲ್ ಆಗಿ ಬಂದು ವೆರಿಫೈ ಮಾಡ್ಬೋದಾ ಅಂತ ಕೇಳುತ್ತಾ ಇದೆ. ಎಸ್ ಅಂತ ಕೊಡಿ, ಐ ಅಗ್ರಿ ಅಂತ ಕೊಡಿ, ಪರವಾಗಿಲ್ಲ. ವೆರಿಫೈ ಮಾಡೋಕ್ಕೆ ನೋ ಪ್ರಾಬ್ಲಮ್ ಬರ್ಬೋದು. ನಿಮ್ಮ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಯಾವ ಅಡ್ರೆಸ್ಸಲ್ಲಿ ಇದ್ದೀರಾ, ಏರಿಯಾ ಆಗಲಿ, ಊರಾಗಲಿ, ಇಲ್ಲ ಪಿನ್ ಕೋಡು ಎಲ್ಲ ಮೆನ್ಷನ್ ಮಾಡಿ ಕ್ಲೀನಾಗಿ. ಶಾರ್ಟ್ ಲಿಸ್ಟ್ ಅಂದರೆ ಸೆಲೆಕ್ಷನ್ ಆದರೆ ವೆರಿಫೈ ಆಗೋಕ್ಕೋಸ್ಕರ ಅಡ್ರೆಸ್ ಕೇಳುತ್ತೆ, ಅವ್ರು ಬಂದು ಬೇಕಾದರೆ ಇದು ಮಾಡ್ಬೋದು. 15ನೇ ಕ್ವೆಶನ್ನು, ಅಟೆಂಡೆಡ್ ಎನಿ ಮೆಂಬರ್ಶಿಪ್ ಸೆಷನ್, ನೋ ಅಂತ ಹಾಕಿ. ನೀವು ಯಾವುದಾದ್ರೂ ಮೆಂಬರ್ಶಿಪ್ ಸೆಷನ್ ಯಾವುದಾದ್ರೂ ಅಟೆಂಡ್ ಆಗಿದ್ದರೆ ಎಸ್ ಅಂತ ಹಾಕ್ಬೋದು. ಎಸ್ ಅಂತ ಹಾಕಿದ್ರೆ ಅಲ್ಲಿ ಡೀಟೇಲ್ಸ್ ಕೊಡಬೇಕು, ಯಾವುದು ಏನು ಅಂತ ಹೇಳ್ಬಿಟ್ಟು. ಈ ಹುಡುಗಿ ಅಂತೂ ಯಾವುದ್ರಲ್ಲೂ ಅಟೆಂಡ್ ಆಗಿಲ್ಲ, ಸೊ ನೋ ಅಂತ ಕೊಡ್ತೀನಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿದ್ಮೇಲೆ ಥರ್ಡ್ ಕ್ವೆಶನ್ ನಾವೇನೂ ಹಾಕಿಲ್ವಲ್ಲ, ಸೊ ಪ್ರತಿ ಕ್ವೆಶನ್ಗೂ ಆನ್ಸರ್ ಮಾಡಲೇಬೇಕು.
ನಾ ಅಂತ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಬಂದು ಎಲ್ಲ ಆಗಿದೆ, ಟಿಕ್ ಮಾಡ್ಕೊಳ್ಳಿ. ಓದಿ ಟಿಕ್ ಮಾಡಿ. ಇದು ಕ್ಲೀನಾಗಿ ಓದ್ಕೊಂಡು ಎಲ್ಲ ಇನ್ಫಾರ್ಮೇಷನ್ನು ಅದು ಕಂಟಿನ್ಯೂ ಮಾಡಿದ ತಕ್ಷಣ OTP ಕನ್ಫರ್ಮೇಷನ್ ರಿಕ್ವೆಸ್ಟ್ ಅಂತ ಬರುತ್ತೆ. ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟಿದ ತಕ್ಷಣ ನೀವು ಯಾವ ಅಪ್ಲಿಕೇಶನ್ಗೆ ನಂಬರ್ ಕೊಟ್ಟಿದ್ದೀರಾ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಆ ನಂಬರ್ OTP ನಂಬರ್ ಹೇಳಲೇಬೇಕು. ನೀವು ಅಪ್ಲಿಕೇಶನ್ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಇಂಪಾರ್ಟೆಂಟ್, ಇದು ನೋಡ್ಕೊಂಡು ಹಾಕಿ ಅಂತ ಹೇಳಿದ್ನಲ್ಲ, ಅದೇ ನಂಬರ್ ಇದು. ಆವಾಗ ಯಾವ ನಂಬರ್ ಕೊಟ್ಟಿರ್ತೀರ ಅಪ್ಲಿಕೇಶನ್ ಆಗೋಕ್ಕೆ ಅದೇ ನಂಬರ್ಗೆ OTP ಹೋಗುತ್ತೆ. ಅದೇ OTP ಇಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವಾಗಾದರೂ ನೀವು ಇದೇ ವೆಬ್ಸೈಟಲ್ಲಿ ಲಾಗಿನ್ ಮಾಡಬೇಕು ಅಂತ ಹೇಳಿದ್ರು ಆ ನಂಬರಿಂದನೇ ಲಾಗಿನ್ ಮಾಡಬೇಕು. ಫಸ್ಟಲ್ಲಿ ಸೆಟ್ ಮಾಡಿದ ಪಾಸ್ವರ್ಡೇ ಸೆಟ್ ಆಗುತ್ತೆ. OTP ಸೆಂಟ್ ಸಕ್ಸಸ್ಫುಲಿ ಯುವರ್ ಫಾದರ್ಸ್ ನಂಬರ್ ಅಂತ ಬಂದಿದೆ. OTP ಸೆಂಡ್ ಆಗಿದೆ. OTP ಇಲ್ಲಿ ಎಂಟರ್ ಮಾಡಬೇಕು. OTP ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ನಾನು ಎಲ್ಲ ಬ್ಲರ್ ಮಾಡಿದ್ದೀನಿ ಇಲ್ಲಿ ಇನ್ಫಾರ್ಮೇಷನ್. ಆ್ಯಕ್ಚುಲಿ ಈ ಥರ ನಿಮಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿ ಎಲ್ಲ ಇನ್ಫಾರ್ಮೇಷನ್ ನೀವೇನೇನು ಟೈಪ್ ಮಾಡಿದ್ದೀರಾ ಪ್ರತಿಯೊಂದೂ ಇಲ್ಲಿ ಸೇವ್ ಆಗಿರುತ್ತೆ. ನಾನು ಬ್ಲರ್ ಮಾಡಿದ್ದೀನಿ. ಇದನ್ನು ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇನ್ಫಾರ್ಮೇಷನ್ ಪ್ರತಿಯೊಂದು ಇನ್ಫಾರ್ಮೇಷನ್ನು ಇಲ್ಲೇ ಸೇವ್ ಆಗಿರುತ್ತೆ. ಇದೆಲ್ಲ ನೋಡಿಕೊಂಡು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ನಾನು ಇದು ಬೇರೆಯವ್ರ ಪರ್ಸ್ನಲ್ ಡೀಟೇಲ್ಸ್ ಯಾಕೆ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಬ್ಲರ್ ಮಾಡಿದ್ದೀನಿ. ಪ್ರತಿಯೊಂದನ್ನು ಒಂದು ಸತಿ ಕ್ರಾಸ್ ವೆರಿಫೈ ಮಾಡಿಕೊಂಡು ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ. ನೀಟಾಗಿ ನೀವೇನೇನು ಅಪ್ಲೋಡ್ ಮಾಡಿದ್ದೀರಾ, ಯಾವ ನೇಮ್ ಅಪ್ಲೋಡ್ ಮಾಡಿದ್ದೀರಾ, ನಂಬರ್ ಆಗಲಿ, ಮಾರ್ಕ್ಸ್ ಆಗಲಿ, ಟೋಟಲ್ ಮಾರ್ಕ್ಸ್ ಆಗಲಿ, ಒಪ್ಟೈನ್ ಆಗಿರೋ ಮಾರ್ಕ್ಸ್ ಆಗಲಿ, ಪ್ರತಿಯೊಂದು ಸೇವ್ ಆಗಿರುತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಲಿ, ಫೋನ್ ನಂಬರ್ಸ್ ಆಗಲಿ, ಕಾಂಟ್ಯಾಕ್ಟ್ ನಂಬರು, ಆಲ್ಟರ್ನೇಟ್ ನಂಬರು, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಕ್ಲೀನಾಗಿ ವೆರಿಫೈ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಯಾವುದಾದ್ರೂ ಮಿಸ್ ಇದ್ದರೂ ಮತ್ತೆ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆಗಲ್ಲ. ಕ್ಲೀನಾಗಿ ಇದು ಮಾಡಿಕೊಂಡು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟಿದ್ದೀರಾ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ಸು ಮತ್ತು ಆನ್ಸರ್ಸು ಎಲ್ಲ ನೋಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ, ಪ್ರೆಸ್ ಮಾಡಿ. ಟೈಮ್ ತಗೊಳ್ಳುತ್ತೆ ಒಂದು ಸ್ವಲ್ಪ. ಕೆಲವ್ರಿಗಿಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಕೆಲವರಿಗೆ ಸರ್ವರ್ ಡೌನ್ ಅಂತ ಬಂದ್ಬಿಡುತ್ತೆ. ಈ ಅಪ್ಲಿಕೇಶನಲ್ಲೂ ಸರ್ವರ್ ಡೌನ್ ಅಂತ ಬರುತ್ತೆ. ಬಟ್ ಅಪ್ಲಿಕೇಶನ್ ಅಂತೂ 100% ಸಬ್ಮಿಟ್ ಆಗಿರುತ್ತೆ, ಡೋಂಟ್ ವರಿ. ಇನ್ನೂ ಪೆಂಡಿಂಗಲ್ಲೇ ಇದೆ. ಸಬ್ಮಿಟ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಬರ್ತಾ ಇರುತ್ತೆ. ನೀವೇನು ತಲೆ ಕೆಡ್ಸ್ಕೊಂಡ್ಬಿಡಿ, ಅಯ್ಯೋ ಸರ್ವರ್ ಡೌನ್ ಆಯಿತು, ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಎಲ್ಲೂ ಹೋಗಲ್ಲ, ನಿಮ್ಮ ಡಾಟಾ ಎಲ್ಲ ಸೇವ್ ಆಗಿರುತ್ತೆ. ಸ್ವಲ್ಪ ಪ್ರೊಸೆಸಿಂಗ್ ಪೆಂಡಿಂಗ್ ಟೈಮ್ ತೊಗೊಳುತ್ತೆ. ಸಾರಿ ಫಾರ್ ಸರ್ವರ್ ಎರರ್, ನೋ ಪ್ರಾಬ್ಲಮ್. ಓಕೆ ಮಾಡಿ ಮತ್ತೆ ಸಬ್ಮಿಟ್ ಮಾಡಿ. ಈ ಥರ ಬರುತ್ತೆ ಒಂದು 2-3 ಸತಿ. ಬಟ್ ಸಬ್ಮಿಟ್ ಅಂತೂ ಆಗಿರುತ್ತೆ, ಟೆನ್ಷನ್ ತೊಗೊಳ್ಬೇಡಿ. ಅಪ್ಲಿಕೇಶನ್ ಅಂತೂ ಸಬ್ಮಿಟ್ ಆಗಿರುತ್ತೆ. ಇಲ್ಲೇ ಜಾಸ್ತಿ ಪ್ಯಾನಿಕ್ ಆಗ್ತಾರೆ, ಸಬ್ಮಿಟ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಇಲ್ಲಿ ಎರರ್ ಅಂತ ಬಂದರೂ ಸಬ್ಮಿಟ್ ಆಗಿರುತ್ತೆ, ಯಾಕಂದರೆ ಎಲ್ಲ ಡಾಕ್ಯುಮೆಂಟು ನೀವು ಸಬ್ಮಿಟ್ ಮಾಡಿದ್ದೀರಾ. ಆ್ಯಂಡ್
ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಲವರಿಗೆ ಸರ್ವರ್ ಎರರ್ ಅಂತ ಬರುತ್ತೆ, ಕೆಲವರಿಗೆ ಜಸ್ಟ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ಬರುತ್ತೆ, ಕೆಲವರಿಗೆ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ. ಇನ್ನು ಟೆನ್ಷನ್ ತಗೋಬೇಡಿ. ಸರ್ವರ್ ಎರರ್ ಆದ್ರೂ ಇಲ್ಲ ಬೇರೆದೇನಾದ್ರೂ ಟೆಕ್ನಿಕಲ್ ಇಶ್ಯೂ ಆದ್ರೂ ನಿಮ್ಮ ಡಾಟಾ ಎಲ್ಲ ಸೇವ್ ಆಗಿರುತ್ತೆ. ನಿಮ್ಮ ಇನ್ಫಾರ್ಮೇಶನ್ ಏನೇನು ನೀವು ಕೊಟ್ಟಿದ್ದೀರಾ ಪ್ರತಿಯೊಂದೂ ಆಟೋಮೆಟಿಕಲಿ ಅಪ್ಲೋಡ್ ಆಗಿರುತ್ತೆ. ಟೆನ್ಷನ್ ತಗೋಬೇಡಿ, ಅದರಲ್ಲಿ ಸೇವ್ ಆಗಿರುತ್ತೆ. ನೀವು ನೆಕ್ಸ್ಟ್ ಏನಾದರೂ ಮತ್ತೆ ವಿಸಿಟ್ ಆಗಿ ಅದೇ ವೆಬ್ಸೈಟ್ ಮೇಲೆ ವಿಸಿಟ್ ಆಗಿ ಮತ್ತೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಟ್ರೆ ಅಲ್ಲಿ ಹಳೆ ಡಾಟಾ ನಿಮ್ದೇನಿರುತ್ತೆ ಅದೇ ತಗೊಳುತ್ತೆ, ಅಲ್ಲಿಂದಾನೇ ತಗೊಳುತ್ತೆ. ನೋ ಪ್ರಾಬ್ಲಮ್, ಟೆನ್ಷನ್ ತಗೋಬೇಡಿ. ಮತ್ತೆ ನೆಕ್ಸ್ಟ್ ಏನಾದರೂ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದರೆ ಇಮೇಲ್ ಮುಖಾಂತರ ಇಲ್ಲ ವಾಟ್ಸಪ್ ಮುಖಾಂತರ ನಿಮಗೆ ಮೆಸೇಜಸ್ ಬರುತ್ತೆ. ಅದು ನೋಡಿಕೊಂಡು ಮತ್ತೆ ಲಾಗಿನ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ.